ಎಲ್ಲರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಈ ಪವಿತ್ರ ರಂಜಾನ್ ದಿನ ಎಲ್ಲರೂ 30 ದಿನ ನಮಾಜಿ ಮಾಡಿ 30 ಉಪವಾಸ ಇದ್ದು ಒಳ್ಳೆ ಕೆಲಸ ಕಾರ್ಯ ಮಾಡಲಿ ಅಂತ ಹೇಳಿ ನಾನು ಈ ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಈ ಸತಿ ರಂಜಾನು ನಮ್ಮ ಬಜೆಟ್ ನಮ್ಮ ಪರವಾಗಿ ಇದೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಮೈನಾರಿಟಿ ಲೀಡರ್ ಆದಂತ ನಮ್ಮ ಝೀಝಡ್ ಜಮೀರ್ ಅಹಮದ್ ಅವರು ಇವತ್ತು ಕೊಟ್ಟಿರುವ ಬಜೆಟ್ ಬಗ್ಗೆ ಅವ್ರಿಗೆ ಸ್ವಾಗತ ಮಾಡ್ತೀವಿ. ನಮ್ಮ ಮುಸ್ಲಿಂ ಸಮುದಾಯದ ಬಗ್ಗೆ ಪರವಾಗಿ ನಾನು ಅವ್ರಿಗೆ ಸ್ವಾಗತ ಮಾಡ್ತೀನಿ. ಯಾಕೆ ಹೇಳಿ, ನಮ್ಮ ರಾಮಲಿಂಗಡಿ ಸಾಹೇಬರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಎನ್ ಎ ಹ್ಯಾರಿಸ್ ಸರ್ ಕೂಡ ಭಾಗಿಯಾಗಿದ್ದಾರೆ. ಅದರಲ್ಲಿ ಮತ್ತೆ ನಮ್ಮ ರಿಜ್ವಾನ್ ಅರ್ಷದ್ ಸಾಹೇಬರು ಕೂಡ MLA ಅವರು ಕೂಡ ಭಾಗಿಯಾಗಿದ್ದಾರೆ ಈ ಬಜೆಟ್ ಪರವಾಗಿ. ನಾನು ಅವ್ರಿಗೆ ನಮ್ಮ ಮುಸ್ಲಿಂ ಸಮುದಾಯದ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಗೆ ಕೊಟ್ಟಿರೋದು ಒಂದೇ 1% ನಮ್ಮ ಅನುದಾನ ಕೊಟ್ಟಿರೋದು. ಆ ಅನುದಾನನ ನಮ್ಮ ಜನ ಈಗ ಅಪೋಸಿಷನ್ ಅವರು, ಬಿಜೆಪಿ ಅವರು, RSS ಅವರು ಮುಸ್ಲಿಂ ಅನುದಾನ ಮುಸ್ಲಿಮ್ಸ್ಗೆ ಗ್ರಾಂಟ್ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಎಲ್ಲ ಸುಹಾಪುಹ, ಇದು ಸುಳ್ಳು. ಅವ್ರು ಹೊಟ್ಟೆ ಉರಿ ಮಾಡ್ಕೊಂಡು ವಿನಃ ಹೇಳ್ತಾರೆ ವಿನಃ ಬೇರೆ ಏನಕ್ಕೆ ವಿಧಕ್ಕೆ ಇಲ್ಲ. ಮುಂಚೆನೂ ಇದೇ ತರ ಮಾನ್ಯ ಯಡಿಯೂರಪ್ಪನೂ ಕೊಟ್ಟಿದ್ರು. ಆ ಥರ ಏನಿಲ್ಲ. ಆದರೆ ಈ ನೆಕ್ಸ್ಟ್ ಒಂದು 10 ವರ್ಷಗಳ ಹಿಂದ್ಗಡೆ ಏನು BJP ಸರ್ಕಾರ ಇತ್ತು, ನಮ್ಮ ಮುಸ್ಲಿಂ ಸಮುದಾಯ ಸ್ಕಾಲರ್ಶಿಪ್ ಇರ್ಬೋದು, ಶಾದಿ ಭಾಗ್ಯ ಇರ್ಬೋದು, ಯಾವ್ದು ಸ್ಕೀಮ್ಗಳು ಎಲ್ಲ ಕಟ್ ಮಾಡಿಬಿಟ್ಟು ಅವರು ಝೀರೋ ಮಾಡಿದ್ರು. ಅದ್ರಾಗೆ ಈ ಲಕ್ಷಾನುಗಟ್ಟಲೆ ಅನುದಾನದಲ್ಲಿ 1% ನಮ್ಮನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಈ ಥರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮುದಾಯದಿಂದ, ನಮ್ಮ ಕರ್ನಾಟಕದ ಜನತೆಯಿಂದ ಅವ್ರಿಗೆ ತುಂಬ ಆಶೀರ್ವಾದನೂ ಸಿಗತ್ತೆ. ಮತ್ತು ಈ ಅನುದಾನದಲ್ಲಿ ಯಾರ್ಯಾರು ಅವ್ರನ್ನ ಮುಸ್ಲಿಂ ಸಮುದಾಯಕ್ಕಿರಲಿ, ಬರೀ ಮುಸ್ಲಿಂ ಸಮುದಾಯಕ್ಕಂತೂ ಮಾಡಿಲ್ಲ. ಅವರು ಕ್ರಿಶ್ಚಿಯನ್ಸು ಮತ್ತು ನಮ್ಮ ಈಗ ಏನಾಗಿದೆ ಅಂದರೆ ಮೈನಾರಿಟಿ ಅಂದರೆ ಬರೀ ಮುಸ್ಲಿಂ ಸಮುದಾಯನೇ ಅಂತ ಹೇಳಿ ಜನ ತಿಳ್ಕೊಳ್ತಾರೆ. ಇಲ್ಲ, ಅದರಲ್ಲಿ ನಮ್ಮ ಸಿಖ್ ಬಾಯಿಗಳು ಬರ್ತಾರೆ, ಜೈನ್ ಬಾಯಿಗಳು ಬರ್ತಾರೆ, ಮತ್ತು ಮುಸ್ಲಿಂ ಸಮುದಾಯ ಇದ್ದೀವಿ, ಕ್ರಿಶ್ಚಿಯನ್ಗಳಿದ್ದಾವೆ, ಇವರೆಲ್ಲ ಸೇರಿ ಪಾರ್ಸಿಗಳಿದ್ದಾವೆ, ಇವರೆಲ್ಲ ಸೇರಿ 4-5 ಸಮುದಾಯಗಳ ಸೇರಿ ಒಂದು ಮೈನಾರಿಟಿ ಅಂತ ಕೇಳ್ತಾರೆ. ಈ BJP ಅವರು ಈ ಥರ ಅನುದಾನ ಬಂದಿದೆ, ಈ ಮುಸ್ಲಿಮ್ಸವ್ರಿಗೆ ಹೋಗ್ಬಾರ್ದು, ನಮ್ಮ ಜೈನ್ಗಳಿಗೆ ಹೋಗ್ಬಾರ್ದು, ಸಿಖ್ಗಳಿಗೆ ಹೋಗ್ಬಾರ್ದು, ಪಾರ್ಸಿಗಳಿಗೆ ಹೋಗ್ಬಾರ್ದು ಅಂದ್ಬಿಟ್ಟು ಅವ್ರನ್ನ ಹೇಳಿದರೆ ಎಲ್ಲಿ ಆ ಸಮುದಾಯ ಒಡೆಯತ್ತೆ ಅಂದ್ಬಿಟ್ಟು ಬರೀ ಮುಸ್ಲಿಮ್ಸ್ ಅಂತ ಹೇಳ್ತಾರೆ. ಮುಸ್ಲಿಮ್ಸ್ ಅನುದಾನ ಅಲ್ಲ, ಇದು ಕ್ಲಿಯರ್ ಆಗಿದೆ. ಮೈನಾರಿಟಿ ಅಂದರೆ ಹಿಂದೂ, ಕ್ರಿಶ್ಚಿಯನ್, ಸಿಖ್ ಮತ್ತೆ ಪಾರ್ಸಿಗಳು ಬರ್ತಾರೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಚಾಂದ್ ಪಾಷಾ, ಮಾ NGO ಪ್ರೆಸಿಡೆಂಟ್, ವಿಲ್ಸನ್ ಗಾರ್ಡನ್.